ಶರಣ್ರಿಪ್ಪ ಎಲ್ಲ ಅನ್ನೋ ಮಂದಿಗೆ ಇವತ್ತು ನಾವು ಅಗ್ರಿ ಟೂರ್ ಮಾಡಿದ್ವಿ. ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಆಚಾರ್ ತಿಮ್ಮಾಪುರ ಅಂತ ಊರಲ್ಲಿ ನಮ್ಮ ಶ್ರೀಪಾದ ಮುರುಡಿ ಅನ್ನುವಂಥವರು ಕೃಷಿಕರು. ಅವರು ನಿವೃತ್ತಿ ಆರ್ಮಿಯವರು. ಅವರು ನಿವೃತ್ತಿ ಆದ ನಂತರ ಇಲ್ಲಿ ಬಂದು ಕೃಷಿಯನ್ನು ಮಾಡ್ಕೊಂಡು ಸಾವಯವ ಕೃಷಿ ಬಗ್ಗೆ, ದೇಶಿ ತಳಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಜನರಿಗೆಲ್ಲ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಉಪಯುಕ್ತವಾದಂಥ ಒಂದು ಟೂರ್ ಆಗಿತ್ತು ಇದು. ಮಕ್ಕಳಿಗೂ ಕೂಡ ಇದನ್ನು ಅಗ್ರಿ ಟೂರ್ ಆಗಿ ಪರಿವರ್ತನೆ ಮಾಡಿ ಬೇಸಿಗೆಯಲ್ಲೂ ಕೂಡ ಇದನ್ನು ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ತಿರ್ತಾರೆ ಇವರು. ಉಚಿತ ಸೇಲ್ಗೆಲ್ಲ ಹೆಂಗೆ ಅಂದರೆ ಅವ್ರವ್ರ ತೋಟದಲ್ಲಿ ರೈತ ಬೆಳೆದಿರ್ತಾನೆ. ಓಪನ್ ಪಾಲಿನೇಷನ್ ದೇಸಿ ತಳಿಗಳು. ಆ ದೇಸಿ ತಳಿಗಳು ಏನು ಬೆಳೆದಿರ್ತಾರೆ ಒಂದು ಅರ್ಧ kg ತಂದು ಇಲ್ಲಿ ಇಟ್ಕೊಡ್ತಾರೆ. ಬೇಕಿಗೆಗಳು ಒಂದು ಹಿಡಿ ತೊಗೊಂಡು ತಾವು ಡೆವಲಪ್ ಮಾಡ್ಕೊಂಡು ಮಾಡ್ಬೋದು. ಈಗ ನಮಗೆ ಬೀಜ ಅನ್ನೋದು ನಮ್ಮ ಬೀಜ ಬೇಕಂತ ಎಲ್ಲಿಗೆ ಹೋಗ್ತೀವಿ, ನಾವು ಅಂಗಡಿಗೆ ಹೋಗ್ತೀವಿ. ಅಂಗಡಿಗೆ ಸಿಗೋ ಬೀಜ ಒಂದು 4-5 ಕಂಪ್ನಿದು. ಅದಕ್ಕೆ ಪಾಲಿನೇಷನ್ ಓಪನ್ ಪಾಲಿನೇಷನ್ ಇರಲ್ಲ, ಕೆಪಾಸಿಟಿ ಇರಲ್ಲ, ರೀಪ್ರೊಡಕ್ಷನ್ ಕೆಪಾಸಿಟಿ ಇರಲ್ಲ. ಏನು ಮೆಕ್ಕೆಜೋಳ ಇರುತ್ತೆ ಮತ್ತೊಂದು ಯಾವುದೇ ಇದ್ರೂ ಹಿಂಗೆ ಬರುತ್ತೆ, ಹಿಂಗೆ ಕೊಟ್ಟು ಹಾಕಿಬಿಡೋದು. ಸೊ ಮತ್ತು ಸೀಡ್ಗೆ ಅಂತ ಅಲ್ಲಿ ಹೋಗ್ತೀವಲ್ಲ, ಮತ್ತು ಅದಕ್ಕೆ ಜಾಸ್ತಿ ಬಿತ್ತನೆ ಬೀಜಗಳ ಬಗ್ಗೆ ಇವರೆಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟರೆ. ಯಾಕಂದರೆ ಬಿತ್ತನೆ ಬೀಜಗಳನ್ನು ನಾವು ರೈತರು ಎಷ್ಟು ಮುಖ್ಯವಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ತುಂಬ ಅಚ್ಚುಕಟ್ಟಾಗಿ ಹೇಳಿದರು. ಅದ್ರ ಜೊತೆಗೆ ನಾವೆಲ್ಲ ಅಲ್ಲಿ ಇದ್ದಂಥ ಬಿತ್ತನೆ ಬೀಜಗಳನ್ನು ಹೊಸದಾಗಿ ನೋಡಿದ್ವಿ. ಬರಗು, ಊದ್ಲು, ನವಣೆಯಲ್ಲಿ ಬೇರೆ ಬೇರೆ ಥರ ಈ ಥರ ಬೇರೆ ಬೇರೆ ದೇಸಿ ತಳಿಗಳ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಟ್ರು. ಅದಾದ ನಂತರ ನಾವು ಆ ದೇಸಿ ತಳಿಗಳ ಗೋವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಗೋವಿನ ಶೆಡ್ ಹತ್ರ ಹೋದ್ವಿ. ಕೃಷಿಗೆ ಈ ಹಸುಗಳು ಅಂದರೆ ಆಕಳುಗಳ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಕೂಡ ಅವರು ಹೇಳಿಕೊಟ್ರು. ದೇಶಿ ತಳಿಗಳನ್ನು ಅವ್ರು ಸಾಕಿದ್ದಾರೆ. ಇದನ್ನು ಮಾಡಿಕೊಂಡು ಈ ದೇಸಿ ತಳಿಗಳ ಬಗ್ಗೆ ಪರಿಚಯ ಮಾಡೋದು, ಹಸು ಸಗಣಿಯಿಂದ ನಾವೆಲ್ಲ ಮಕ್ಕಳಿಗೆ ಒಂಥರ ಅಲ್ಲಿಂದ ಎಲ್ಲ ನಾವು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ನಾವು ಕೂಡ ಚರ್ಚೆ ಮಾಡಿಕೊಂಡು ನಮ್ಮ ಈ ಭಾಗದಲ್ಲಿ ಗೀರ್ ತಳಿಗಳು ನಡೆಯುತ್ತವೆ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ನೋಡಿಕೊಂಡು ಮತ್ತೆ ಮುಂದುವರೆದ್ವಿ. ನಾವು ಅಲ್ಲಿರುವಂಥ ತರಕಾರಿ, ಹೂಗಳ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರು. ಹಲಸಿನ ಲೈವ್ ಮ್ಯೂಸಿಯಂ ಎಲ್ಲ ಒಂದು ಪ್ಯಾಟರ್ನ್ ಇರುತ್ತಾ, 2 ಸಾರಿ ಬಿಡಕ್ಕೆ ನಮ್ಗೆ ಯಾವುದು ಚೆನ್ನಾಗಿ ಬರುತ್ತೆ ಒಂದಾಯಿತು. ಎರಡನೇದು ನಮ್ಗೆ ಒಂದು ಬೇರೆ ವೆರೈಟಿನೂ ಸಿಗ್ತದೆ. ಯಾವ್ದು ಚಲೋ ಬರುತ್ತೆ ಅಂತ ಗೊತ್ತು, ಅದನ್ನು ನಾವು ಎನ್ಲಾರ್ಜ್ ಮಾಡ್ಬೋದು. ಗೋಡಂಬಿ ಹಾಗೆ ಮಾಡ್ತೀವಿ. ನೋಡ್ಕೊತ್ರೆ 4 ಇಲ್ಲಿ ಕೆಂಪು ಕಲರ್ ಇದೆ, ಇಲ್ಲಿ ಟಿಂಚರ್ ಗಿಡ ಇದು ನಮ್ಮ ಮನೆ ಡೆಟಾಲಿ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಮಾಡ್ಕೊಂಡ್ಬಿಟ್ರೆ ಯೂಶ್ವಲಿ ಕೆಮ್ಮು, ಜ್ವರ ಇವೆ ಒಂದೊಂದು ಥರದ ಆ ಕಡೆ ಚಕ್ರ ಸಣ್ಣ ಪುಟ್ಟ ಆಮೇಲೆ ಒಂದೆಲ್ಲ ಆಫ್ರಿಕಾದ ಏರ್ಲೂಮ್ ತಳಿಯ ಟೊಮೆಟೊವನ್ನು ಅವರು ಅಲ್ಲಿ ಹಾಕಿದ್ರು. ನೋಡಿದ್ರಲ್ಲ, ಆಫ್ರಿಕಾದ ಏರ್ಲೂಮ್ ಟೊಮೆಟೊ ಅದು. ಆಗಿದ್ರೆ ನಮ್ಗೆ 1 kg ಸಿಕ್ತು. ನಾವು ಗೋಡಂಬಿನ ನಾವು ಅಂಗಡಿಯಲ್ಲಿ ತಂದಾಗ ಮಾತ್ರ ನೋಡಿರ್ತೀವಿ. ಅದು ಯಾವ ರೀತಿ ಇರುತ್ತೆ ಗಿಡ ಅನ್ನೋದನ್ನು ನೋಡಿದ್ದಿಲ್ಲ. ಮೊದಲೇ ಬಾರಿಗೆ ನಾವು ಗಿಡಗಳನ್ನು ನೋಡಿದ್ದು. ಇದ್ರ ಕೆಳಗೆ ಏನಿದ್ದಿಲ್ಲ ಅದು ಗೋಡಂಬಿ, ಅದು ಇನ್ನೂ ಕಾಯಿ ಇದೆ. ಅದು ಆನಂತರ ಗೋಡಂಬಿ ಸಪ್ರೇಟ್ ಆಗುತ್ತೆ. ಅದು ಇಲ್ಲಿ ನಾವೆಲ್ಲ ಕೂತ್ಕೊಂಡು ನಾವೇನಾದರೂ ಸಂವಾದ ಅಥವಾ ಚರ್ಚೆ ಮಾಡೋಕ್ಕೂ ಕೂಡ ಒಂದು ಒಳ್ಳೆ ಚಪ್ಪರದ ರೀತಿಯಲ್ಲಿ ಒಂದು ಕಟ್ಟೆ ವ್ಯವಸ್ಥೆ ಮಾಡಿ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಪರಿಸರದಲ್ಲಿ ಅಲ್ಲೇ ಇರಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಏನೇ ಸಂವಾದ ಮಾಡಿದ್ರು ಅಥವಾ ಏನೇ ತಿಳ್ಕೊಂಡ್ರು ಕೂಡ ಪ್ರಕೃತಿ ಜೊತೆಗೆ ಬೆರೀಬೇಕು ಅನ್ನೋದನ್ನು ಅವರು ಪ್ರತಿ ಬಾರಿ ನಮ್ಗೆ ಹೇಳ್ತಾ ಇದ್ರು. ಕೃಷಿಗೆ ಸಂಬಂಧಪಟ್ಟಂತೆ ಅವರು ಮಾಡಿದಂಥ ಎಷ್ಟೋ ಸ್ಟ್ರಗಲ್ಗಳು, ಅವರು ಪಟ್ಟಂಥ ಕಷ್ಟಗಳು, ಅದರ ಬಗ್ಗೆ ಊರಿನವರಿಂದ ಆದಂಥ ಲಾಭ ನಷ್ಟ, ಅನುಕೂಲಗಳು ಅನಾನುಕೂಲತೆ ಎಲ್ಲವನ್ನು ಕೂಡ ಅವರು ಹೇಳಿದರು. ಇದ್ರ ಜೊತೆಗೆ ಅವರು ಮುಖ್ಯವಾಗಿ ಇದೆಲ್ಲ ಕೃಷಿಗೆ ಬೇಕಾಗಿರೋಂಥ ಜಲ ಸಂರಕ್ಷಣೆ ಕೂಡ ಕೆರೆ ರೂಪದಲ್ಲಿ ಮಾಡಿದ್ದಾರೆ. ಇದು ಅವ್ರದ್ದು ಇದ್ದಂಥ ತೆಂಗಿನ ತೋಟ. ಇದು T*D ಅಂತ, ಇದೊಂದು ಈ ಮಾದರಿಯಲ್ಲಿ ಅವರು ಸಸಿಗಳನ್ನು ತೆಂಗಿನ ಸಸಿ ಹಾಕಿ ನಮಗೆ ತುಂಬ ಕೈಗಿಟ್ಟುವುದರಲ್ಲಿ ನಮಗೆ ಎಲ್ಲ ತೆಂಗಿನಕಾಯಿ ಸಿಗ್ತವೆ. ಇದು ಅದಾದ ನಂತರ ನಾವು ಜೇನು ಕೃಷಿಗೆ ಅದ್ರ ಸಂಬಂಧಪಟ್ಟಂಗೆ ಅವರು ಎಲ್ಲ ಮಲ್ಲಣ್ಣವರು ಬಂದರು ಹೇಳೋಕ್ಕೆ. ಅದು ನ್ಯಾಚುರಲ್ ಆಗಿ ಹೋಗಿ ಬರುತ್ತೆ ಸರ್. ಈಗ ಇದೇ ನೀವು ಕಪ್ಪ ಐತೆ ಅಂದ್ರಲ್ಲ,
ಲಾಸ್ಟ್ 8 ಫ್ರೇಮ್ ಇರ್ತಾವಲ್ಲ ಸರ್, 8 ಫ್ರೇಮಲ್ಲಿ ಇಲ್ಲ ಸರ್, ಗಿಡ ಗೂಡಲ್ಲಿ ಒಟ್ಟು ಮರಿ ಹೊಡಿಕೊಂಡು ಗೂಡು ಕಾಡಿ ತೆಗೆದು ಹೊಸ ಗೂಡು ಕಟ್ಟಕ್ಕೆ ಜಾಗ ಕೊಡ್ಬೇಕು. ಅದಿಲ್ಲ ಅಂದ್ರೆ ಒಂದೊಂದು ಮರಿ ನಂಬರ್ 1 ಜನ ಕೃಷಿಕರಂದ್ರೆ ಇವರೇ. ದೊಡ್ಡ ದೊಡ್ಡ ಯೂನಿವರ್ಸಿಟಿಯವರನ್ನ ಕಾರ್ ಕೊಟ್ಟು ಫಾರ್ಮರ್ ಕಳಿಸಿ ಮಕ್ಕಳಿಗೆ ಥ್ಯಾಂಕ್ಸ್ ಅಂದಿರುತ್ತಲ್ಲ ಇವರಿಗೆ. ಥಿಯರಿ ಓದಿರ್ಬೋದು, ಹೆಂಗೆ ಹಿಡ್ಕೋಬೇಕು ಏನಿದೆ ಕಸ ಹಾಕಿ ಶುದ್ಧತೆ ಅಂದ್ರೆ ಹೈಜೀನ್. ಇದೇನು ಮಾಡ್ತಾರೆ ಅದು ಕಲ್ತದೆ ಒಂದು ತಿನ್ನಿಸ್ತಾರೆ, ಅದೇ ರಾಣಿಯ ಕನ್ವರ್ಟ್. ಇವೆಲ್ಲ ತ್ಯಾಗ ಮಾಡ್ತಾರೆ. ಆ ಜೇನು ಸಾಕಾಣಿಕೆನ ಎಲ್ಲರೂ ಕೂಡ ಮಾಡ್ಬೋದು. ಇದು ನಮ್ಗೆ ತೋರಿಸಿದ ತೊಡುವೆ ಜೇನು ಅಂತ. ಈ ಜೇನನ್ನು ನಾವು ಕೂಡ ಮನೆಯ ಮೇಲಿಟ್ಟು ಕೂಡ ನಾವು ಜೇನು ಸಾಕಾಣಿಕೆ ಮಾಡಬಹುದು. ವರ್ಷಕ್ಕೆ ಒಂದು 8 10 kg ಜೇನುತುಪ್ಪ ಶೇಖರಣೆ ಆಗುತ್ತೆ ಅಂತಂದು ಅವರು ಜೇನು ಕೃಷಿಕರಾಗಂತ ಕಾಮನೂರಿನ ಮಲ್ಲಣ್ಣವ್ರು ಹೇಳಿದರು. ಇದೇನು ನೋಡ್ತಿದ್ರಲ್ಲ, ಅಲ್ಲಿ ಇದ್ದಂಥ ಕೆರೆ ಕೃಷಿಗೆ ಸಂಬಂಧಪಟ್ಟಂತೆ ನಾವು ಮೇಲಿಂದ ಟೆರೆಸಿಂದ ಎಲ್ಲವನ್ನು ಕೂಡ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ವಿ. ಅದಾದ ನಂತರ ನಾವು ಹಳೆ ಕೆಲವೊಂದು ಫೋಟೋಗಳನ್ನೆಲ್ಲ ಹಾಕಿದ್ದೀನಿ ನೋಡ್ತಾ ಇದ್ರಿ. ಇದೇನೆಂದರೆ ಆಧುನಿಕ ಪರಿಕರಗಳನ್ನೆಲ್ಲ ಬಳಸ್ಕೊಂಡು ಒಂದು ಸುಸಜ್ಜಿತವಾದ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಯನ್ನು ಇನ್ನೂ ಕೂಡ ಎಷ್ಟು ತನ್ನ ಮೂಲ ನೆಲೆಯನ್ನು ಕಳ್ಕೊಳ್ಳಾರ್ದೆ ಕೃಷಿಯನ್ನು ಇವತ್ತಿನ ದಿನದಲ್ಲಿ ಪರಿಚಯ ಮಾಡಿಸುವಂಥ ಒಳ್ಳೆಯ ಒಂದು ವಿಭಿನ್ನ ಪ್ರಯತ್ನ ಶ್ರೀಪಾದ ಮೂಡಿ ಹಾಗೂ ಆನಂದ್ ತೀರ್ಥಪೇಟೆ ಹಾಗೂ ಇನ್ನಿತರರಿಂದ ಈ ರೀತಿ ನಡೀತಾ ಇದೆ. ಇದರಿಂದ ಇವತ್ತಿನ ದಿನದಲ್ಲಿ ಓಡ್ತಿರುವ ನಮ್ಮ ಎಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಒಂಥರ ಇದು ನಮಗೆ ಖುಷಿ ಕೊಡುವಂಥ ವಿಚಾರ. ಕೃಷಿ ಕಡೆಗೆ ನಮ್ಮ ಮನಸ್ಸು ವಾಲ್ಬೇಕಂತಂದು ಮಕ್ಕಳಿಗೆ ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಎಲ್ಲ ಕೃಷಿಯಲ್ಲಿ ಮಕ್ಕಳು ತೊಡಗಿಸ್ಕೊಳ್ಳಿ ಅಂತಂದು ಅವರ ಅಭಿಲಾಷೆ ಇದೆ. ಇದಾದ ನಂತರ ನಾವು ಅಲ್ಲಿ ಕನಕೆರೆಯ ಕನಕಾಚಲೇಶ್ವರ ದೇವಸ್ಥಾನಕ್ಕೆ ತೆರಳಿದ್ವಿ. ಇದು ವಿಜಯನಗರ ಕಾಲದಲ್ಲಿ ಸ್ಥಾಪನೆ ಆಗಿದ್ದಂಥದ್ದು. ಕನಕಾಚಲಪತಿಯ ದರ್ಶನ ಮುಗಿಸ್ಕೊಂಡು ಹೊರ ಬಂದು ಅಲ್ಲೆಲ್ಲ ಒಂದೆರಡು ಫೋಟೋ ಎಲ್ಲ ತಗೊಂಡು ಅದಾದ ನಂತರ ಅಷ್ಟೊತ್ತಿಗೆ ನಮಗೆ ಹಸುವಾಗಿತ್ತು. ಅಲ್ಲೆಲ್ಲ ನಮ್ಮ ಹತ್ರ ಇರುವಂತೆಲ್ಲ ಕುರುಕಲ ತಿಂಡಿಗಳನ್ನು ಹಣ್ಣುಗಳನ್ನೆಲ್ಲ ತಿಂದು ಅದ ನಂತರ ನಾವು ಅಲ್ಲೇ ಮುಸ್ಲಾಪುರದಲ್ಲೇ ನಾವು ಮಿರ್ಚಿ ಮಂಡಕ್ಕಿ ತಿಂದು ಊರ ಕಡೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು.